ನಮ್ಮ ಇತಿಹಾಸವನ್ನು, ನಮ್ಮ ಪರಂಪರೆಯನ್ನು ಮರೆತಂತಹ ಜನಾಂಗಕ್ಕೆ ಏಳಿಗೆ ಇಲ್ಲ. ಆಜಾದ್ ಅವರ ಒಂದು ಸ್ವಭಾವವೇ ಕ್ಷಾತ್ರ. ಒಂದು ಕ್ಷಾತ್ರ ಇಲ್ಲದೇ ಇರೋವಂಥ ರಾಷ್ಟ್ರ ಖಂಡಿತವಾಗಿಯೂ ಉದ್ಧಾರ ಆಗಲ್ಲ. ಈ ಜಲಿಯನ್ ವಾಲಾಬಾಗ್ ಆಗ್ತಿದ್ದಾಗೇನೆ ಚಂದ್ರಶೇಖರ್ ಆಜಾದ್ ಅವರಿಗೆ ಅಹಿಂಸಾ ಮಾರ್ಗ ಅನ್ನೋದು ಕೆಲಸಕ್ಕೆ ಬಾರದ್ದು ಅಂತ ಅವ್ರಿಗೆ ಚೆನ್ನಾಗಿ ಗೊತ್ತಾಗೋಗುತ್ತೆ. ಗಾಂಧಿ ಇರ್ವಿನ್ ಒಪ್ಪಂದ ಆಗುವಾಗ ಆ ಟೈಮ್ಗೆ ಭಗತ್ ಸಿಂಗ್, ರಾಜ್ಗುರು ಅವರೆಲ್ಲ ಕೂಡ ಈ ಅಸೆಂಬ್ಲಿನಲ್ಲಿ ಬಾಂಬ್ ಸ್ಫೋಟ ಮಾಡಿ ಅಲ್ಲಿರ್ತಾರೆ. ಅವರೆಲ್ರಿಗೂ ಇನ್ನೇನು ಗಲ್ಲಾಗೋದು ನಿಶ್ಚಯ ಆಗಿರುತ್ತೆ. ಹಾಗಿದ್ದಾಗ ಅವರನ್ನು ಬಿಡುಗಡೆ ಮಾಡಬೇಕು ಅನ್ನೋದನ್ನು ಸೇರಿಸಬೇಕು ಕ್ರಾಂತಿಕಾರಿಗಳನ್ನು ಅನ್ನೋದು ಆಜಾದ್ ಅವರ ಸ್ಥಿರವಾದಂಥ ದೃಢವಾದ ನಂಬಿಕೆ. ಗಾಂಧಿಯ ಉತ್ತರ ನೋಡಿ, ಇಲ್ಲ ಅವ್ರದ್ದು ಹಿಂಸಾ ಮಾರ್ಗ, ನಂದು ಅಹಿಂಸೆ ಮಾರ್ಗ, ಹಾಗಾಗಿ ನಾನು ಹೇಗೆ ಅವ್ರಿಗೆ ಇದನ್ನು ಹೇಳಿ ಏನು ಮಾಡೋಕ್ಕಾಗಲ್ಲ ಅಂತ ಹೇಳಿದ್ರಂತೆ. ಸನಾತನ ಧರ್ಮದ ಪ್ರಮುಖವಾದಂತಹ ಆಶಯವೇ ಸ್ವಾತಂತ್ರ್ಯ. ಈ ಸ್ವಾತಂತ್ರ್ಯ ಸುಮ್ಮನೆ ಸಿಕ್ಕಿದ್ದಲ್ಲ, ಅದಕ್ಕಾಗಿ ಎಷ್ಟು ನೆತ್ತರ ಕೊಡುಗೆಯನ್ನು ಕೊಟ್ಟಿದ್ದಾರೆ ಅನ್ನೋದನ್ನ ನಾವು ನೋಡಬೇಕು ಅಂತಂದ್ರೆ ಅಜೇಯ ಹೊತ್ತಿಗೆಯನ್ನು ನಾವು ಓದಬೇಕಾಗತ್ತೆ. ಇದು ಈ ನಮ್ಮ ಭಾರತದ ಮಣ್ಣಿನಲ್ಲಿ ಹುಟ್ಟಿದಂತಹ ವೀರಪುತ್ರ ಒಬ್ಬನ ಜೀವನವನ್ನು ಕೇಂದ್ರದಲ್ಲಿ ಇರಿಸ್ಕೊಂಡಿರುವಂತಹ ಕಾದಂಬರಿ ಬಾಬು ಕೃಷ್ಣಮೂರ್ತಿಯವರ ಅಜೇಯ. ನಾನಾಗಲೇ ಹೇಳಿದಾಗೆ ತುಂಬ ದೊಡ್ಡ ಗ್ರಂಥ, 578 ಪುಟಗಳಿವೆ. ಮತ್ತು 46 ಪುಟಗಳ ಅಜೇಯ ಯಾತ್ರೆ. ಅದೇ ಬಹಳ ರೋಚಕವಾಗಿರುವಂಥ ಭಾಗ ಅಂತ ಹೇಳ್ಬೋದು. ಯಾಕೆ ಅಂತಂದರೆ ಅದರಲ್ಲಿ ಅವರು ಅನೇಕ ಅಜೇಯರ, ಅಂದರೆ ಚಂದ್ರಶೇಖರ ಆಜಾದರ ಸಮಕಾಲೀನರನ್ನು ಭೇಟಿ ಮಾಡಿದ್ದಾರೆ. ಅವರ ಜೊತೆ ಕೆಲಸ ಮಾಡಿದಂತಹ ಕ್ರಾಂತಿಕಾರಿಗಳನ್ನು ಪ್ರತ್ಯಕ್ಷವಾಗಿ ಕಂಡಿದ್ದಾರೆ. ಈ ಪುಸ್ತಕ ಮೊದಲ ಬಾರಿಗೆ 1974ರಲ್ಲಿ ಬಿಡುಗಡೆ ಆದಾಗ ಟೌನ್ ಹಾಲ್ನಲ್ಲಿ ಅವರೆಲ್ಲ ಬಂದಿದ್ದರು. ದುರ್ಗಾ ಭಾಬಿ ಬಂದಿದ್ದರು, ಮತ್ತು ಇವರು ಶಚೀಂದ್ರ ಭಕ್ಷಿ ಅವರು ಬಂದಿದ್ದರು. ಈ ಥರ ಅವರೆಲ್ಲ ಕಂಡವರೆಲ್ಲ ಕೂಡ ಬಂದಿದ್ದರು ಅಂದಾಗ ಈ ಕಾದಂಬರಿ ಯಾವುದಿದೆ ಇದು ಶುದ್ಧವಾಗಿ ಇತಿಹಾಸದ ಸಂಗತಿಗಳೇ ಇರೋವಂತಹ ಕಾದಂಬರಿ. ಇದನ್ನು ಕಾದಂಬರಿ ಅಂತ ಕರಿಬೇಕಾ ಅಂತಲೇ ಕೆಲವೊಮ್ಮೆ ನನಗೆ ಇದೆ. ಅವರೇನು ಆ ಥರ ಕರ್ಕೊಂಡಿಲ್ಲ, ಅದನ್ನು ಜೀವನ ಗಾಥಾ ಅಂತಲೇ ಹೇಳಿದ್ದಾರೆ. ಆದರೆ ನಮ್ಮ ಈ ಗೋಷ್ಠಿಯ ಹೆಸರನ್ನು ಕಾದಂಬರಿಯ ಅವಲೋಕನ ಅಂತ ಕೊಟ್ಟಿದ್ದಾರೆ. ಇದು ಹೇಳಬೇಕು ಅಂದರೆ ಟೆಕ್ನಿಕಲ್ ಆಗಿ ಕಾದಂಬರಿ ಅಂತ ಕರೆಯೋಕ್ಕಾಗೋದಿಲ್ಲ. ಇದನ್ನು ನಾವು ಬೇಕಾದರೆ ಆಖ್ಯಾಯಿಕ ಅನ್ನುವಂತಹ ಒಂದು ಸಂಸ್ಕೃತದ ಹೆಸರನ್ನು ಕೊಡ್ಬೋದು. ಆಖ್ಯಾಯಿಕ ಅಂತಂದರೆ ಅದು ಇತಿಹಾಸ ಉಪನ್ಯಾಸ ಅಂತ ಹೇಳಿ ಶಬ್ದಕಲ್ಪದ್ರುಮ ಮೊದಲಾದಂತಹ ಕೋಶಗಳು ಕೊಡತ್ತೆ. ದಂಡಿಯ ಪರಿಭಾಷೆ ಬೇರೆ ಇದೆ, ಆದರೂ ಇದು ಮಾತ್ರ ಆಗತ್ತೆ ಅಂತ ಅನಿಸುತ್ತೆ. ಈ ಕಾದಂಬರಿ ಅಂತ ಬಂದಿದ್ದರಿಂದ ಪ್ರಾಯಿಕವಾಗಿ ಹೇಳ್ತಾ ಇದ್ದೀನಿ. ಕಾದಂಬರಿ ರಸಾಸ್ವಾದೆ ಆಹಾರೋಪಿನ ರೋಚತೆ ಅಂತ ಬಾಣಭಟ್ಟನ ಕಾದಂಬರಿಗೆ ಒಂದು ಮಾತಿದೆ. ಈ ಪುಸ್ತಕವನ್ನು ನಾನು ಮೊದಲ ಬಾರಿ ಓದಿದ್ದು 8-9ನೇ ತರಗತಿಲಿದ್ದಾಗ. ಬಹುಶಃ ಮೊದಲ ಮುದ್ರಣ ನಮ್ಮ ತಂದೆ ತಂದಿಟ್ಟಿದ್ರು ಅಂತ ಅನಿಸುತ್ತೆ. ಅದು ಓದುವಾಗ ವಸ್ತುತಃ ಆಹಾರೋಪಿನ ರೋಚತೆ, ಯಾರೂ ಕರಿಬಾರ್ದು, ಯಾರೂ ಮಾತಾಡಿಸ್ಬಾರ್ದು, ಯಾರೂ ಡಿಸ್ಟರ್ಬ್ ಮಾಡಬಾರ್ದು ಅನ್ನೋ ಅಷ್ಟು ಮಟ್ಟಿಗೆ ಮುಳುಗಿತ್ತು. ಆಗ ನನಗೆ ಗಾಂಧಿ ಇರ್ವಿನ್ ಒಪ್ಪಂದ ಆಗಲಿ ಅಥವಾ ಸೈಮನ್ ಕಮಿಷನ್ ಬೈಕಾಟ್ ಮಾಡೋದ್ರ ಮಹತ್ವ ಆಗಲಿ ಏನೂ ಗೊತ್ತಿಲ್ಲ. ಆದರೆ ಇದು ಹೇಗಿತ್ತು ಅಂದರೆ ಒಂದು ಥ್ರಿಲ್ಲರ್ ಕಾದಂಬರಿ ಓದಿದಾಗ ಯಾವ ಒಂದು ಭಾವ ಬರುತ್ತೆ ಅದು ಬರ್ತಾ ಇತ್ತು. ಜೊತೆಗೆ ಈ ಯಾರು ಆ ಹುಡುಗ ಅಂತ ಶುರು ಆಗೋದ್ರಿಂದ ಹಿಡಿದು ಅವನು ಆಜಾದೀರ ಹುಂಗ ಅಂತ ಹೇಳಿ ಕೊನೆಯ ಒಂದು ಅಧ್ಯಾಯ, ಅಲ್ಲಿ ಆಲ್ಫ್ರೆಡ್ ಪಾರ್ಕಿನ ನೇರಳೆ ಮರದ ಇದರಲ್ಲಿ ಆಜಾದರ ಒಂದು ಆತ್ಮಾಹುತಿಯಪ್ಪ, ಅದು ಓದುವಾಗ ಅವ್ರಿಗೂ ಹಾಗೆ ಆಯ್ತಂತೆ. ನಂದಿ ಬೆಟ್ಟದಲ್ಲಿ ಆ ಕೊನೆಯ ಅಧ್ಯಾಯವನ್ನು ಚಿತ್ರಿಸುವಾಗ ಅದು ಬರಿಬೇಕಾ ಅಂತ ಅವರು ತುಂಬ ಡಿಸ್ಟರ್ಬ್ ಆಗಿದ್ದೆ ಅಂತ ಹೇಳಿ ಅವರು ಬರ್ಕೊಳ್ತಾರೆ. ಅದು ಹಾಗೆ ಆಯಿತು. ನಾನು ಕೆಲವು ವರ್ಷಗಳ ಹಿಂದೆ ಪ್ರಯಾಗ್ರಾಜ್, ನನಗೆ ಅದನ್ನು ಅಲಹಾಬಾದ್ ಅಂತ ಕರೆಯೋಕ್ಕೆ ಸರ್ವಥಾ ಇಷ್ಟ ಇಲ್ಲ, ಪ್ರಯಾಗ್ರಾಜ್ಗೆ ಹೋಗಿದ್ದಾಗ ಆ ಪಾರ್ಕಿಗೆ ಹೋಗಿ ಇದನ್ನೆಲ್ಲ ಕೂಡ ನಾನು ನೋಡಿಕೊಂಡು ಬಂದೆ. ಆ ರೀತಿಯಾಗಿ ಅಷ್ಟು ಅಪ್ರಬುದ್ಧವಾದಂಥ ವಯಸ್ಸಿನಲ್ಲಿ ನನ್ನನ್ನು ಬಹಳವಾಗಿ ಪ್ರಭಾವಿಸಿದಂಥ ಒಂದು ಹೊತ್ತಿಗೆ ಅಂದರೆ ಅದು. ಆದರೆ ಈಗ ಇಲ್ಲಿ ಮಾತಾಡಬೇಕು ಅಂತ ಹೇಳಿ ಒಪ್ಕೊಂಡಾಗ ನನಗೆ ಆಹಾರೋಪಿನ ರೋಚತೆ ಸ್ಥಿತಿನೇ ಇದ್ರೂ ಕುಟುಂಬದ ಆಹಾರದ ಹೊಣೆಯೂ ನನ್ನದೇ ಆಗಿದ್ದರಿಂದ ಹಾಗೆ ಓದೋಕ್ಕಾಗಲಿಲ್ಲ. ಹಾಗಾಗಿ ಮಧ್ಯೆ ಹೇಳ್ಬೇಕಾಗ್ತಿತ್ತು, ಮಾಡಬೇಕಾಗ್ತಿತ್ತು, ಹಾಗಾಗಿ ಮಾಡಿದ್ದಾಯಿತು. ಇದು ಬಹಳ ಸುಂದರವಾದಂತಹ ಒಂದು ಹೊತ್ತಿಗೆ ಅಂತ ನಾವು ಹೇಳ್ಬೋದು. ಇನ್ನು ನೋಡಿದರೆ ಇದನ್ನು ಮಾಡುವಾಗ ಈ ಪುಸ್ತಕದ ಬಗ್ಗೆ ಹೇಳಬೇಕು ಅಂದರೆ ಒಂದೇ
ಏಕಕಾಲದಲ್ಲಿ ಯುಗಪತ್ ಅಂತ ನಾವು ಸಂಸ್ಕೃತದಲ್ಲಿ ಏನು ಬಳಸ್ತೀವಿ, ಸೂಪರ್ ರೀಡಬಿಲಿಟಿ, ಅತ್ಯದ್ಭುತವಾದಂತಹ ಶಕ್ತಿ, ಓದಿಸಿಕೊಳ್ಳಬಲ್ಲಂಥ ಶಕ್ತಿ ಇದೆ. ಮತ್ತು ಮುಂದೇನು ಅಂತ ಕಾಯೋ ಹಾಗೆ ಒಂದು ಪತ್ತೇದಾರಿ ಕಾದಂಬರಿ ಅಥವಾ ಒಂದು ಜೇಮ್ಸ್ ಬಾಂಡ್ ಸಿನಿಮಾ ನೋಡಿದಾಗ ಯಾವ ಥರ ತುದಿ ಬೆರಳಲ್ಲಿ ನಿಂತ್ಕೊಂಡು ಕಾಯ್ತೀವೋ ಆ ರೀತಿಯಾದಂಥ ಒಂದು ರೋಚಕತೆ ಆದ್ಯಂತವಾಗಿ ಇರೋವಂತಹ ಈ ಒಂದು ಹೊತ್ತಿಗೆ. ಆದರೆ ಇಲ್ಲಿರೋದೇನು? ಇತಿಹಾಸವೇ. ನಾವು ಮೂವರು ಈ 3 ಹೊತ್ತಿಗೆಗಳನ್ನು ಪರಿಚಯಿಸುವಾಗ ಒಂದು ಚೌಕಟ್ಟನ್ನು ಹಾಕ್ಕೊಂಡಿದ್ವು. ಒಂದು ಏನು ಐತಿಹಾಸಿಕ ಮಹತ್ವ, ಎರಡನೇದು ಇದಕ್ಕೆ ಮಾಡಿರೋವಂತಹ ಒಂದು ಭಾಷೆ, ಅದರ ಪ್ರಯೋಗ, ಮತ್ತು ಪ್ರಭಾವ, ಪ್ರಸ್ತುತತೆ ಅಂತ ಬೇಕಾದ್ರೆ ನಾವು ಅಂದ್ಕೊಳ್ಬೋದು. ಇದು ಪ್ರಕಟ ಆದಾಗ ಏನು ಪ್ರಭಾವ ಬೀರ್ತು ಅಂತ ನನಗೆ ಗೊತ್ತಿಲ್ಲ, ಆದರೆ ನಮ್ಮ ಮೇಲಂತೂ ಅದು ಪ್ರಭಾವ ಬೀರಿದೆ. ಇವತ್ತು ಇದರ ಪ್ರಸ್ತುತತೆ ಜಾಸ್ತಿ ಇದೆ. ಖಂಡಿತವಾಗಿಯೂ ಇವತ್ತೆಲ್ಲರೂ ಕೂಡ ಓದಬೇಕು. ಯಾಕೆ ಅಂದರೆ ನಮ್ಮ ಗತವನ್ನು, ಅಂದರೆ ನಮ್ಮ ಇತಿಹಾಸವನ್ನು, ನಮ್ಮ ಪರಂಪರೆಯನ್ನು ಮರೆತಂತಹ ಜನಾಂಗಕ್ಕೆ ಏಳಿಗೆ ಇಲ್ಲ ಅನ್ನೋದು ಒಂದು ಮಾತುಂಟು. ಹಾಗಾಗಿ ಇವತ್ತು ನಮಗೆ ಕ್ರಾಂತಿ ಅನ್ನೋದು ಪ್ರಸ್ತುತ ಅಲ್ಲದೆ ಇರ್ಬೋದು, ನಮಗೆ ಸ್ವಾತಂತ್ರ್ಯ ಅನ್ನೋದು ಜಾಸ್ತಿ ಆಗಿದೆ, ಅದನ್ನು ಹೇಗೆ ಬೇಕಾದರೂ ಬಳಸ್ಕೊಳ್ಬೋದು, ಆ ರೀತಿ ಆಗಿದೆ. ಆದರೆ ಈ ಸ್ವಾತಂತ್ರ್ಯ ಸುಮ್ಮನೆ ಸಿಕ್ಕಿದ್ದಲ್ಲ. ಯಾರುವೇ ನಮಗೆ ಚಿನ್ನದ ತಟ್ಟೆನಲ್ಲಿ ಮಖಮಲ್ಲಿನ ಒಂದು ಹೊದಿಕೆಯನ್ನು ಹೊದಿಸಿ ಕೊಟ್ಟಂತಹ ಉಣಿಸಲ್ಲವೇ ಅಲ್ಲ. ಅದಕ್ಕಾಗಿ ಎಷ್ಟು ನೆತ್ತರ ಕೊಡುಗೆಯನ್ನು ಕೊಟ್ಟಿದ್ದಾರೆ ಅನ್ನೋದನ್ನು ನಾವು ನೋಡಬೇಕು ಅಂತಂದರೆ ಈ ಒಂದು ಅಜೇಯ ಹೊತ್ತಿಗೆಯನ್ನು ನಾವು ಓದಬೇಕಾಗತ್ತೆ. ಈ ಐತಿಹಾಸಿಕ ಮಹತ್ವ ಅಂತ ನಾನು ಹೇಳಿದ್ನಲ್ಲ, ಇಲ್ಲಿ ನೋಡಿದ್ರೆ ಪೂರ್ತಿಯಾಗಿ ಇಲ್ಲಿರೋವಂಥದ್ದೆಲ್ಲನೂ ಫ್ಯಾಕ್ಟ್ಸೇ. ಇಲ್ಲಿ ಯಾವ ಒಂದು ಕಲ್ಪನೆಗೆ ಅವಕಾಶವೇ ಇಲ್ಲ. ಐತಿಹಾಸಿಕ ಕಾದಂಬರಿಯಿಂದಾಗ ಕಲ್ಪನೆ ತುಂಬ ಇರುತ್ತೆ. ಐತಿಹಾಸಿಕ ಸಂಗತಿಗಳನ್ನು ಇಟ್ಕೊಂಡು ಅದರ ಸುತ್ತ ಬೇಕಾದಷ್ಟು ಕಲ್ಪನೆ. ಇದು ಕೂಡ ಹಾಗೆಯೇ, ಯುಗಾವತಾರದಲ್ಲಿ ಆ ಥರ ಬೇಕಾದಷ್ಟು ಕಲ್ಪನೆಗೆ ಅವಕಾಶ ಇದೆ. ನಾನು ಆ ಪುಸ್ತಕ ಓದಿದ್ದೀನಿ. ಭಾಷೆ ಅಂತೂ ಅದ್ಭುತವಾಗಿದೆ. ಅದಕ್ಕೆ ಹೋಲಿಸಿದಾಗ ಈ ಭಾಷೆ ತುಂಬ ಸರಳವಾಗಿದೆ, ಅಷ್ಟೇ ಚೆನ್ನಾಗಿ ಮನೆ ಮುಟ್ಟತ್ತೆ. ಇದು ಇಲ್ಲಿರೋ ಅಂಥ ಇತಿಹಾಸ ನೋಡಿ ತುಂಬ ದೂರದ್ದಲ್ಲ, ಯಾವುದೋ 500-600 ವರ್ಷಗಳ ಹಿಂದಿನದಲ್ಲ. ಇದು ಕೇವಲ ಒಂದು 150-200 ವರ್ಷಗಳ ಇತಿಹಾಸದ ಸಂಗತಿಗಳನ್ನೆಲ್ಲ ಇಲ್ಲಿ ಅವರು ದಾಖಲೆ ಮಾಡ್ತಾ ಹೋಗ್ತಾರೆ. ಜೊತೆಗೆ ಚಂದ್ರಶೇಖರ ಆಜಾದ್ ಅವರ ಒಂದು ಜೀವನವನ್ನು, ಅವರ ಹುಟ್ಟಿನಿಂದ ಹಿಡಿದು ಕ್ರಾಂತಿಕಾರಿಗಳಾಗಿ ಆತ್ಮಾಹುತಿ ಆಗೋವರೆಗಿನ ಆ ಜೀವನದ ಆ ಚಿತ್ರಣದ ಮಧ್ಯದಲ್ಲಿ ಇವರು ಮಾಡೋದೇನು ಅಂತಂದರೆ ಭಾರತದ ಸ್ವಾತಂತ್ರ್ಯ ಹೋರಾಟದ ಅಷ್ಟೂ ಇತಿಹಾಸವನ್ನು ಅವರು ದಾಖಲು ಮಾಡ್ತಾ ಹೋಗ್ತಾರೆ. ಅದು ಏನು ದಿನಾಂಕಗಳು, ಇಸವಿಗಳು, ಇದೆಲ್ಲದರ ಜೊತೆಗೆ ಅಲ್ಲಿ ನಮಗೆ ಕಾಣ್ತಾ ಅದು ಹೋಗುತ್ತೆ. ಇನ್ನು ಇದರಲ್ಲಿರೋದು ಆಜಾದ್ ಅವರ ಒಂದು ಸ್ವಭಾವವೇ ಕ್ಷಾತ್ರ. ಸ್ವಭಾವದಲ್ಲಿ ಎಂತಹ ಕ್ಷಾತ್ರ ಇತ್ತು ಅಂತಂದರೆ ಅವರು ಹುಟ್ಟಾಕಿದಂತಹ ಒಂದು ಕ್ರಾಂತಿಕಾರಿ ಸಂಸ್ಥೆ ನ್ಯಾಷನಲ್ ಸೋಷಿಯಲಿಸ್ಟ್ ರಿಪಬ್ಲಿಕನ್ ಆರ್ಮಿ ಅಂತ. ನೋಡಿ, ಆ ಸಂಸ್ಥೆಯ ಹೆಸರು ರಿಪಬ್ಲಿಕನ್ ಆರ್ಮಿ ಅಂತ ಮಾಡಿದ್ದಾರೆ. ಅದಕ್ಕೆ ಅವರು ದಂಡನಾಯಕ ಅಂತ ಬಲರಾಜ್ ಅನ್ನೋ ಹೆಸರಿನಲ್ಲಿ ಎಲ್ಲ ಘೋಷಣಾ ಪತ್ರಗಳನ್ನು ಇದನ್ನೆಲ್ಲ ಅವರು ಹೊರಡಿಸ್ತಾ ಇದ್ರು ಅನ್ನೋ ವಿವರಗಳೆಲ್ಲ ಇದರಲ್ಲಿ ಬರುತ್ತೆ. ಇದರಲ್ಲಿ ಮತ್ತೆ ಬಂಗಾಳದ ಒಂದು ಕ್ರಾಂತಿಕಾರಿಗಳ ಇತಿಹಾಸ, ಬಂಗಾಳದಲ್ಲಿ ಅನುಶೀಲನ ಸಮಿತಿಗೂ ಮತ್ತು ಪಂಜಾಬ್ ಪ್ರಾಂತದಲ್ಲಿ ಇದ್ದಂತಹ ಈ ಕ್ರಾಂತಿಕಾರಿ ಚಟುವಟಿಕೆಗಳು ಇದ್ದ ಒಂದು ವೈಮನಸ್ಯ, ಸೆರೆ ಆದಾಗ ಸೆರೆಮನೆಯಲ್ಲಿ ಬಂಗಾಳದ ಕ್ರಾಂತಿಕಾರಿಗಳಿಗೆ ಸಿಗ್ತಿದ್ದಂತಹ ಕೆಲವು ಸಲುಗೆಗಳು, ಇವ್ರಿಗೆ ಸಿಗದೇ ಇದ್ದಿದ್ದು, ಇದೆಲ್ಲ ವಿಷಯಗಳು ಈ ಒಂದು ಹೊತ್ತಿಗೆಯಲ್ಲಿ ಬಹಳ ರೋಚಕವಾಗೂ ಬರುತ್ತೆ. ಬಹಳ ಫ್ಯಾಕ್ಟ್ಸ್ ಅಂತೀವಲ್ಲ, ಅದರಲ್ಲಿ ಯಾವ ಊಹೆನೂ ಇಲ್ಲ. ಇದು ಇತಿಹಾಸ. ಇದನ್ನು ನಾವೆಲ್ಲರೂ ಕೂಡ ಮತ್ತೊಮ್ಮೆ ಓದಬೇಕು. ಇಲ್ಲಿ ಓದದೇ ಇರೋರು ಅನೇಕರು ಇರ್ಬೋದು, ನನಗೆ ಗೊತ್ತಿಲ್ಲ. ನಾನು ಸುಮ್ಮನೆ ಸರ್ವೆ ಅಂತ ಹೇಳಿ ಇನ್ನೊಂದು ಸಾಹಿತ್ಯಿಕ ಗ್ರೂಪಲ್ಲಿ ಇದನ್ನು ಹಾಕಿದ್ದೆ. ಎಷ್ಟು ಜನ ಓದಿದ್ದೀರಾ ಈ ಒಂದು ಕಾದಂಬರಿನ ಅಂತ. ಅದು ಪೂರ್ತಿಯಾಗಿ ಸಾಹಿತ್ಯಿಕವಾದಂಥ ಗುಂಪು, ವಾಟ್ಸಪ್ ಗುಂಪು. ಒಂದು 4 ಜನ ಕೂಡ ಅದಕ್ಕೆ ಕೈನ ಎತ್ತಲಿಲ್ಲ. ಯಾರೋ ಒಬ್ಬರೋ ಇಬ್ಬರೋ ನಾನು ಹೈಸ್ಕೂಲಲ್ಲಿ ಇದ್ದಾಗ ಓದಿದೆ ಅಂತ ಹೇಳಿದ್ರು ಅಂತಂದಾಗ ಈ ಒಂದು ಹೊತ್ತಿಗೆಯನ್ನು, ಜೀವನ ಗಾಥೆಯನ್ನು ಎಷ್ಟು ಜನ ಓದಬೇಕಾಗಿದೆ. ಇನ್ನು ನಮ್ಮ ಒಂದು ಸ್ವಾತಂತ್ರ್ಯದ ಚಳುವಳಿಯ ಇತಿಹಾಸವನ್ನು ತಿಳ್ಕೊಳ್ಬೇಕು ಅಂತಂದರೆ ಅಂತ. ಇದ್ರ ಜೊತೆಗೆ ಏನೆಲ್ಲ ಸೇರಿಸ್ಕೊಂಡು ಬರುತ್ತೆ ಐತಿಹಾಸಿಕವಾದ ವಿಷಯಗಳು ಅಂತಂದರೆ, ಈ ಸ್ವರಾಜ್ಯಕ್ಕಾಗಿ ನಡೆದಂತಹ ಎಲ್ಲ ಬಗೆಯ ಹೋರಾಟಗಳ ಒಂದು ಚಿತ್ರಣವನ್ನು ಕೂಡ ಇದರಲ್ಲಿ ಅವರು ಕೊಡ್ತಾ ಹೋಗ್ತಾರೆ. ಜೊತೆಗೆ ಗಾಂಧೀಜಿಯವರ ಸತ್ಯಾಗ್ರಹ, ಪಿಕೆಟಿಂಗು, ಆಂಗ್ಲರ ದೌರ್ಜನ್ಯ,
ಎಷ್ಟು ದೌರ್ಜನ್ಯಗಳು ಇತ್ತು ಅಂತಂದರೆ ಅದು ಹೇಳೋದಕ್ಕೆ ಬರೋದಿಲ್ಲ. ಜಲಿಯನ್ವಾಲಾ ಬಾಗ್ ಘಟನೆ ಆಯಿತಲ್ಲ 1919ರಲ್ಲಿ. ಆಗ ಅದು ಏನು ಹೇಳ್ತಾರಲ್ಲ, ಹುಣ್ಣಿನ ಮೇಲೆ ಬಾರೆ ಎಳೆದಂಗೆ ಅಂತ ಹೇಳಿ, ಯಾವುದೋ ಒಂದು ದಾರಿನಲ್ಲಿ ಹೋಗಬೇಕಾದ್ರೆ ಜಲಿಯನ್ವಾಲಾ ಬಾಗಲ್ಲಿ ಈ ನೇಟಿವ್ಸ್ ಅಂದರೆ ನಾವು ಭಾರತೀಯರು, ಅವರೆಲ್ಲರೂ ಹೊಟ್ಟೆ ಮೇಲೆ ತೆಳ್ಕೊಂಡು ಹೋಗಬೇಕಾಗಿತ್ತಂತೆ. ಹಾಗೆ ಹೋಗದೆ ಹೋದರೆ ಅವರನ್ನು ಬಯಲಲ್ಲಿ ಬಟ್ಟೆ ಬಿಚ್ಚಿಸಿ ಚಡಿಯೇಟು ಅವ್ರಿಗೆಲ್ಲರಿಗೂ. ಈ ರೀತಿಯಾದಂಥ ಈ ನೋಡಿ, ನಮ್ಮ ನೆಲಕ್ಕೆ ಬಂದು ತಕ್ಕಡಿ ಹಿಡ್ಕೊಂಡು ಬಂದು ಅವರು ನಮ್ಮನ್ನು ಈ ರೀತಿಯಾಗಿ ದೌರ್ಜನ್ಯ ಇದೆಲ್ಲ ನೋಡಿದಾಗ ಚಂದ್ರಶೇಖರ ಆಜಾದ್ ಅಂತಹವರ ರಕ್ತ ಕುದಿಯುತ್ತೆ. ಅವರು ಹುಟ್ಟ ಕ್ಷಾತ್ರ ಸ್ವಭಾವ ನೋಡಿ. ಅವರು ಹೇಳ್ತಾರಲ್ಲ, ಇದರಲ್ಲಿ ಒಂದು ಕಡೆ ಹೇಳ್ತಾರೆ, ಅವರಿಗೆ ಚಡಿ ಏಟು ಬಿದ್ದ ಮೇಲೆ ಅವ್ರನ್ನ ಒಬ್ಬ ನ್ಯಾಯಾಧೀಶ ಅವ್ರ ಜೊತೆ ಅವ್ರನ್ನ ಇದನ್ನು ಮಾಡ್ತಾರೆ, ಕರೇಘಾಟ್ ಅಂತ. ಅವನನ್ನು ನೋಡಿಬಿಟ್ಟು ಹುಡುಗನನ್ನು ದಿಟ್ಟಿಸ್ತಾನೆ. 14 ವರ್ಷ, ಚಿಕ್ಕೋನು, ಒಳ್ಳೆ ಚೆನ್ನಾಗಿ ದಪ್ಪಗಿದ್ದಿದ್ದು. ಮೊದಲಿಂದನೂ ಚಂದ್ರಶೇಖರ್ ಆಜಾದ್ ಪತಲ ದುಬಲ ಎಲ್ಲ ಅಲ್ಲ, ಚೆನ್ನಾಗಿ ಹಠ ತುಂಬ ಚೆನ್ನಾಗಿದ್ರು ನೋಡೋಕ್ಕೆ ಅಂತ ವ್ಯಕ್ತಿ ಚಿತ್ರವನ್ನು ಕೂಡ ಕೊಡ್ತಾರೆ. ಅದರ ಫೋಟೋ ಇದೆ. ಅದರ ಉಪಕಾರ ಯಾರ್ದು ಅಂದರೆ ಝಾನ್ಸಿಯ ಮಾಸ್ಟರ್ ರುದ್ರನಾರಾಯಣ ಅಂತ ಹೇಳಿ ಅವರು ಚಿತ್ರಕಾರರಾಗಿದ್ದರು, ಅವರಿಂದ ಅದು ಬರೆದಿಸಿದ್ದು ಅಂತೆಲ್ಲ ಬರುತ್ತೆ. ಅವರು ನೋಡಿ ಹೇಳ್ತಾರೆ, ಹೌದಾ ನೀನೇನೋ ಅವನನ್ನು ಕಲ್ಲಿಂದ ಹೊಡೆದಿದ್ದು ಅಂತ. ಇವ್ರ ಮೇಲೆ ದೌರ್ಜನ್ಯ ಮಾಡ್ತಾ ಇದ್ದ ಸತ್ಯಾಗ್ರಹಿಗಳ ಮೇಲೆ ದೌರ್ಜನ್ಯ ಮಾಡ್ತಿದ್ದವ್ರ ಮೇಲೆ ಲಾಠಿ ತೊಗೊಂಡು ಹೊಡೆದಿರ್ತಾನೆ, ಕಲ್ಲು ತೆಗೆದು ಎಸ್ತಿರ್ತಾನೆ. ಅದಕ್ಕೆ ಹಿಡ್ಕೊಂಡು ಹೋಗಿರೋದು ಅವನನ್ನು ಚಡಿ ಏಟು ಕೊಡೋದಕ್ಕೆ. ಅದು ತುಂಬ ಪ್ರಸಿದ್ಧವಾದದ್ದು. ಅವನ ಮೇಲೆ ವಿಚಾರಣೆ ಆದಾಗ ನೋಡಿ, 14 ವರ್ಷ, ಇನ್ನೂ ಚಿಕ್ಕೋನು, ಅಪ್ರಬುದ್ಧ, ಅಂಥವನ ಮೇಲೆ ವಿಚಾರಣೆ. ಇವತ್ತೇ ಅದನ್ನು ಮಾಡೋಣ, ಜುವೆನೈಲ್ ಕ್ರೈಮ್ ಅಂತ ಹೇಳಿ ಅದು ಬೇರೆ ಥರನೇ ಅದನ್ನು ನೋಡೋದುಂಟು. ಆದರೆ ಇಲ್ಲಿ ಮಾಡಿರೋದೇನು, ಅವನನ್ನು ಮಿಕ್ಕ ದೊಡ್ಡವ್ರ ಜೊತೆ ನಿಲ್ಲಿಸಿ ವಿಚಾರಣೆ ಮಾಡಿದಾಗ, ಹೌದು ನಿಜ ನಾನೇ ಆ ತಪ್ಪು ಮಾಡಿದ್ದು, ಆದರೆ ಈಗ ನಿಜವಾಗ್ಲೂ ನಂಗೆ ತಪ್ಪು ಮಾಡಿದ್ದೀನಿ ಅನ್ನಿಸ್ತಿದೆ ಅಂತ ಅವರು ಚಂದ್ರಶೇಖರ್ ಬಾಲಕ ಹೇಳ್ತಾರೆ. ಆಗ ಪರವಾಗಿಲ್ಲ, ಹುಡುಗಂಗೆ ಬುದ್ಧಿ ಬರ್ತಾ ಇದೆ, ಏನೋ ಮಾಡೋಣ ಅಂತ ಅಂದ್ಕೊಂಡ್ರೆ, ಏನು ಬುದ್ಧಿ ಬರ್ತಾ ಇದೆಯಾ ಅಂದರೆ, ಕಲ್ಲಿಂದ ನಾನು ಹೊಡಿಬಾರ್ದಿತ್ತು, ಲಾಠಿಯಿಂದ ಅವನ ತಲೆ ಹೊಡಿಬೇಕಾಗಿತ್ತು ಅಂತ. ನೋಡಿ, ಆ ವಯಸ್ಸಲ್ಲೇ ಅವನಿಗೆ ಅಂತಹ ಒಂದು ಕ್ಷಾತ್ರ ಅವನ ಸ್ವಭಾವವೇ ಆಗೋಗಿತ್ತು ಅಂತ. ಇದಾದ ಮೇಲೆ ಚಡಿ ಏಟು ತಿಂದ ಮೇಲೆ ಅವನನ್ನು ಅಲ್ಲೇ ಒಬ್ಬರ ಮನೇಲೇ ಇರ್ತಾನೆ ಕಾಶಿನಲ್ಲಿ. ಹಾಗಿದ್ದಾಗ ಅವ್ನು ದಿನಾನು ಯಾರಿಗೂ ಗೊತ್ತಾಗ್ದಾಗೆ ಲಾಠಿ ಎಲ್ಲ ಅದನ್ನು ಹೆರೆದು ಬಿಟ್ಟು ಅದನ್ನು ಚೆನ್ನಾಗಿ ಚೂಪ್ ಮಾಡೋದು, ಅದನ್ನೆಲ್ಲ ನೈಸ್ ಮಾಡೋದು ಎಲ್ಲ ಮಾಡ್ತಿರ್ತಾನೆ. ಯಾಕೋ ಹೀಗೆ ಮಾಡ್ತಿದೀಯಾ ಅಂದರೆ, ಅಲ್ಲೇ ಪಕ್ಕದಲ್ಲೇ ಆಂಗ್ಲೇಯರ ಒಂದು ಕಾಲನಿ, ಆ ಕಾಲನಿಯಿಂದ ಹುಡುಗರೆಲ್ಲ ಬಂದು ಈ ಕಡೆ ಆಡಕ್ಕೆ ಬಂದರೆ ಇವನು ಮರದ ಮೇಲೆ ಇಂದ ನೆಗೆದು ಅವ್ರನ್ನೆಲ್ಲ ಗುಟ್ಟಾಗಿ ಬಡಿದು ಈಚೆಗೆ ಬರ್ತಾ ಇರ್ತಾನೆ. ಈ ರೀತಿಯಾದಂಥ ಪ್ರತೀಕಾರ, ಸೇಡು, ಕ್ಷಾತ್ರ ಅನ್ನೋದು ಆಜಾದರ ಒಂದು ಸ್ವಭಾವವೇ ಆಗಿತ್ತು. ಇದೆಲ್ಲ ಬರುತ್ತೆ. ಜೊತೆಗೆ ನಾನು ಆಗಲೇ ಹೇಳಿದಾಗೆ ಈ ವಿವೇಕಾನಂದರ ಉದ್ಬೋಧನೆಯ ಒಂದು ವಿಷಯ ಬರುತ್ತೆ, ಆರ್ಯ ಸಮಾಜದ ಸ್ಥಾಪನೆ, ಅದರ ಮೂಲಕ ಕೂಡ ಭಾರತೀಯರನ್ನು ಅವರ ಒಂದು ಹಿಂದುತ್ವ, ಭಾರತೀಯತೆ, ಅದರ ಬಗ್ಗೆ ಒಂದು ಜಾಗರಣ ಉಂಟು ಮಾಡೋಕ್ಕೆ ಇದೆಲ್ಲವೂ ಕೂಡ ಇದರಲ್ಲಿ ಬರುತ್ತೆ. ಆರ್ಯ ಸಮಾಜದವರು ಕ್ರಾಂತಿಕಾರಿಗಳಿಗೆ ಸಹಾಯಕರೇ ಆಗಿದ್ದರು. ಅವರೆಷ್ಟೋ ಸತಿ ಅವರಿಗೆಲ್ಲ ಆಶ್ರಯವನ್ನು ಕೊಡ್ತಾ ಇದ್ದಿದ್ದೆಲ್ಲ ಕೂಡ ಈ ಒಂದು ಹೊತ್ತಿಗೆಯಲ್ಲಿ ಅನೇಕ ಸಂಗತಿಗಳನ್ನು ಹೇಳಿದ್ದಾರೆ. ಇನ್ನು ಜಲಿಯನ್ವಾಲಾ ಬಾಗ್ದು ಆಗಲೇ ನಾನು ಹೇಳಿದೆ. ಇದಾದ ಮೇಲೆ ಇನ್ನು ಏನೇನೆಲ್ಲ ಬರುತ್ತೆ ಅಂತಂದರೆ, ಈ ಜಲಿಯನ್ವಾಲಾ ಬಾಗ್ ಆಗ್ತಿದ್ದಾಗೇನೆ ಚಂದ್ರಶೇಖರ್ ಆಜಾದ್ ಅವರಿಗೆ ಅಹಿಂಸಾ ಮಾರ್ಗ ಅನ್ನೋದು ಕೆಲಸಕ್ಕೆ ಬಾರದ್ದು ಅಂತ ಅವ್ರಿಗೆ ಚೆನ್ನಾಗಿ ಗೊತ್ತಾಗೋಗುತ್ತೆ. ಗೊತ್ತಾಗ್ತಿದ್ದಾಗೇ ಅವರು ರಾಮ್ ಪ್ರಸಾದ್ ಬಿಸ್ಮಿಲ್ ಅವರ ಇದಕ್ಕೆ ಬರ್ತಾರೆ. ಬಂದು ಸನಾತನ ಧರ್ಮದ ಆ ಸಿದ್ಧಾಂತಗಳ ಅಡಿಯಲ್ಲಿ ಅವರು ಕ್ರಾಂತಿ ಸಂಸ್ಥೆಯನ್ನು ಕಟ್ಟೋದು ಅಂತ ಹೇಳ್ತಾರೆ. ಏನು ಸನಾತನ ಧರ್ಮ ಅಥವಾ ಸನಾತನ ಸಿದ್ಧಾಂತ ಅಂದ್ರೇನು? ಸನಾತನ ಧರ್ಮದ ಪ್ರಮುಖವಾದಂತಹ ಆಶಯವೇ ಸ್ವಾತಂತ್ರ್ಯ. ಅದು ಯಾರನ್ನು ಬಂಧಿಸಿ ಇಡೋದಕ್ಕೆ ಇಷ್ಟಪಡೋದಿಲ್ಲ. ವ್ಯಕ್ತಿ ಸ್ವಾತಂತ್ರ್ಯವೂ ಉಂಟು, ಅದೇ ರೀತಿಯಾಗಿ ಒಂದು ಚೌಕಟ್ಟಿನಲ್ಲಿ ಸಮಷ್ಟಿಯೂ ಕೂಡ ಸ್ವತಂತ್ರವಾಗಿರಬೇಕು. ಹೀಗೆ ಪರಸ್ಪರ ಸ್ವಾತಂತ್ರ್ಯವನ್ನು ಗೌರವಿಸುವಂಥದ್ದು ಸನಾತನ ಧರ್ಮದ ಮೂಲ ಆಶಯ. ಅದರ ಒಂದು ಅಡಿಪಾಯದಲ್ಲಿ ಇವರು ಅದನ್ನು ಕಟ್ಟಿದ್ದು ಅಂತ ಗೊತ್ತಾಗುತ್ತೆ. ಇನ್ನು ಅದಾದ ಮೇಲೆ ಇನ್ನು ಕಾಕೋರಿ ದುರಂತ ಎಲ್ಲ ವಿಷಯ ಬರುತ್ತೆ. ಒಂದೊಂದು ಅಧ್ಯಾಯಗಳು, 21 ಅಧ್ಯಾಯಗಳ ಶೀರ್ಷಿಕೆನೇ ಬಹಳ ಬಹಳ ಚೆನ್ನಾಗಿರುವಂತಹ ಒಂದು ಶೀರ್ಷಿಕೆ. ಸುಮ್ಮನೆ ಒಂದೆರಡನ್ನು ಮಾತ್ರ ಹೇಳ್ತೀನಿ ನಿಮಗೆ, ಅದು ಗೊತ್ತಾಗುತ್ತೆ ನೋಡಿ. ಮೊದಲಿಗೆ ಆ ಹುಡುಗ ಹಕ್ಕಿ ಹಾರಿತು, ಬಿಸ್ಮಿಲ್ಲರ ಅಖಾಡದಲ್ಲಿ ಕಾದಿದ್ದಳು ತಾಯಿ ಕುವರ ಬರುವನೆಂದು, ಆಮೇಲೆ ಲಾಲಾಜಿ ಕಗ್ಗೊಲೆ ಸೇಡು, ಇದಂತೂ
ತುಂಬ ಚೆನ್ನಾಗಿರೋವಂಥದ್ದು. ಅದೇ ಲಾಲಾ ಲಜಪತ್ ರಾಯರ ಇದಾದ ಮೇಲೇ ಅವರು ಇವನನ್ನ ಯಾರು ಸ್ಯಾಂಡರ್ಸ್ನ ಕೊಲೆ ಮಾಡೋದು, ಅದೆಲ್ಲ ಕೂಡ ಬಹಳ ಸುಂದರವಾಗಿದೆ. ಎಷ್ಟು ಚೆನ್ನಾಗಿ ಪುಸ್ತಕದಲ್ಲಿದೆ ಅಂದರೆ ಸ್ಕೆಚ್ಚೆಲ್ಲ ಕೂಡ ಅನೇಕ ಚಿತ್ರಗಳನ್ನು ಇದು ಒಳಗೊಂಡಿದೆ. ಅನೇಕ ಚಿತ್ರಗಳು ಲೇಖಕರ ತಮ್ಮ ಸ್ಕೆಚ್ ಬುಕ್ಕಿಂದ ಮಾಡಿರೋದು. ಅಂತಹ ಒಂದು ಅಮೂಲ್ಯವಾದ ಫೋಟೋಗಳಿದೆ. ಜೊತೆಗೆ ಆಜಾದರ ಕೈ ಬರಹದ ಪತ್ರ ಮೊದಲ ಬಾರಿಗೆ ಇದರಲ್ಲಿ ಮುದ್ರಿತವಾಗಿದೆ. ಮತ್ತು ಆಜಾದರು ಕಾಶಿ ವಿದ್ಯಾಪೀಠದಲ್ಲಿ ಸಂಸ್ಕೃತ ಕಲಿಯೋಕ್ಕೆ ಅಂತ ಬಂದಿದ್ದು. ಅವ್ರು ಕಲ್ತಿದ್ರೆ ಏನಾಗ್ತಿತ್ತೋ ಗೊತ್ತಿಲ್ಲ, ಆದರೆ ಆಮೇಲೆ ನೋಡಿದ್ರೆ ಅವರು ಈ ದಿಕ್ಕಿಗೆ ತಿರುಗಿಕೊಂಡ್ರು. ಆ ಕಾಶಿ ವಿದ್ಯಾಪೀಠಕ್ಕೆ ಅವರ ಸ್ವಹಸ್ತಾಕ್ಷರದಿಂದ ಬರೆದು ಕೊಟ್ಟಂತಹ ಒಂದು ಹಿಸ್ಟ್ರಿ ಬುಕ್, ಅದು ಶಿಲ್ಲಿಂಗ್ಸ್ ಹಿಸ್ಟರಿ ಆಫ್ ಇಂಗ್ಲೆಂಡ್ ಅಂತ ಹೇಳಿ, ಅದು ಲೇಖಕರಿಗೆ ಅಕಸ್ಮಾತ್ತಾಗಿ ಸಿಕ್ಕಿದ್ದು ಅಂತ, ಅದು ಕೂಡ ಒಂದು ಪವಾಡ ಅಂತ ಹೇಳಿ ಅವರು ಅಜೇಯ ಯಾತ್ರೆಯಲ್ಲಿ ಬರ್ಕೊಂಡಿದ್ದಾರೆ. ಇದೆಲ್ಲ ನೋಡಿದಾಗ ಇತಿಹಾಸಕ್ಕೆ ಇದು ಎಷ್ಟು ಹತ್ತಿರವಾಗಿದೆ ಅನ್ನೋದನ್ನು ನಾವು ಇಲ್ಲಿ ನೋಡ್ಬೋದು. ನಾನು ಆಗಲೇ ಹೇಳಿದೆ, ಸೈಮನ್ ಕಮಿಷನ್ ಬಂದಿದ್ದು, ಗಾಂಧಿ ಇರ್ವಿನ್ ಒಪ್ಪಂದ, ಇದೆಲ್ಲವೂ ಈ ಹೊತ್ತಿಗೆಯ ಭಾಗವಾಗಿ, ಇತಿಹಾಸದ ಭಾಗವಾಗಿ ಬರುತ್ತೆ. ಇನ್ನೂ ಒಂದು ಮುಖ್ಯವಾದದ್ದು ಅಂದರೆ ಸಂಸ್ಥಾನಗಳ ಸಹಕಾರ. ಅಂದರೆ ಆ ಕಾಲಕ್ಕಾಗಲೇ ನಮ್ಮ ದೊಡ್ಡ ದೊಡ್ಡ ರಾಜ ಮನೆತನಗಳು, ರಾಜ್ಯಗಳೆಲ್ಲ ಒಡೆದು ಚಿಕ್ಕ ಚಿಕ್ಕ ಸಂಸ್ಥಾನಗಳಾಗಿ ಹಂಚೋಗಿತ್ತು. ಆ ಸಂಸ್ಥಾನಗಳಲ್ಲಿ ಓರ್ಛಾ, ಡಿಮರಾಪುರ, ಖನಿಯಾಧಾನ, ದತಿಯಾ, ಅಲ್ಲೊಬ್ಬ ಜೂದೇವ ಅಂತ ದತಿಯಾ ಸಂಸ್ಥಾನದವರು, ಅವರಂತೂ ಪಕ್ಕಾ ರಾಷ್ಟ್ರೀಯವಾದಿ. ಅವರು ಚಂದ್ರಶೇಖರ ಆಜಾದರಿಗೆ ಬೇಕಾದಷ್ಟು ಸಹಾಯವನ್ನು ಮಾಡ್ತಾರೆ. ಅವರಿಗೆ ಬಂದೂಕ, ಕಾಡತೂಸ್ ಕೊಡೋದು, ಮತ್ತು ಅವರ ಸಂಸ್ಥಾನದಲ್ಲಿ ಆಶ್ರಯ ಕೊಡೋದು ಬೇಕು ಅಂದಾಗ ಆ ಸಂಸ್ಥಾನದ ಹತ್ತಿರ ಇರೋವಂಥ ಕಾಡಿಗೆ ಕರ್ಕೊಂಡು ಹೋಗಿ ಅಲ್ಲಿ ಗುರಿ ಸಾಧನೆ ಮಾಡೋದಕ್ಕೆ ಅವಕಾಶ ಕೊಡೋದು, ಹಣಕಾಸನ್ನು ಒದಗಿಸೋದು, ಇದೆಲ್ಲ. ಆ ಜೂದೇವನ ಬಗ್ಗೆ ಹೇಳಿದ್ನಲ್ಲ, ಇದು ಜೂದೇವನ ಮೊದಲು ಹೇಳ್ತೀನಿ. ಇನ್ನೊಂದು, ಈ ಒಂದು ಹೊತ್ತಿಗೆಯಲ್ಲಿ ಇತಿಹಾಸದ ಒಂದು ಅಂಶ ಅಂದರೆ ಆ ಹೊತ್ತಿಗೆ ಸಂಸ್ಥಾನಗಳ ಸ್ಥಿತಿಗತಿ ಹೇಗಿತ್ತು, ಅಲ್ಲಿ ಕೆಲವು ರಾಜರ ಲಾಂಪಟ್ಯ ಹೇಗಿರ್ತಾ ಇತ್ತು, ಮತ್ತು ದೇಶಪ್ರೇಮ, ದುಷ್ಟತನ ಎಲ್ಲವೂ ಕೂಡ ಒಂದು ನಟ್ಶೆಲ್ ಅಂತೀವಲ್ಲ, ಆ ರೀತಿಯಾಗಿ ಈ ಒಂದು ಹೊತ್ತಿಗೆಯಲ್ಲಿ ಬರ್ತಾ ಹೋಗುತ್ತೆ. ಇನ್ನು ಈ ಜೂದೇವ ಅನ್ನೋರಂಥ ದತಿಯಾ ಸಂಸ್ಥಾನದ ಅವರಿಗೆ ಜ್ವಲಂತ ಉದಾಹರಣೆ ಅಂದರೆ, ಅವರು ಈ ದೇಶಭಕ್ತರಿಗೆಲ್ಲ ಸಹಾಯಕರಾಗಿದ್ದರು ಅಂತ ಅವ್ರನ್ನ ಬ್ರಿಟಿಷರು ಪದಚ್ಯುತ ಮಾಡಿಬಿಡ್ತಾರೆ. ಪದಚ್ಯುತ ಮಾಡಿ ಅವರಿಗೆ ಕೊಡ್ತಾ ಇದ್ದಿದ್ದ ಮಾಶಾಸನ 250 ರೂಪಾಯಿ. 250 ರೂಪಾಯಲ್ಲಿ ಅವರು 50 ರೂಪಾಯಿ ರಾಮ ಜನ್ಮಭೂಮಿ ದೇವಸ್ಥಾನಕ್ಕೆ ಪ್ರತಿ ತಿಂಗಳು ಕಳಿಸ್ತಾ ಇದ್ರಂತೆ. ಏನು ಈ ಒಂದು ದೇಶಪ್ರೇಮದ ಈ ಜ್ವಲಂತವಾದ ಉದಾಹರಣೆಗಳೆಲ್ಲ ಕೂಡ ಈ ಒಂದು ಹೊತ್ತಿಗೆಯಲ್ಲಿ ಅಡಕೊಂಡಿದೆ. ಇನ್ನು ಮುಂದೆ ನೋಡಿ, ಸೈಮನ್ ಕಮಿಷನ್ ಯಾತಕ್ಕೆ ಅವ್ರು ಬೇಡ ಅಂತಂದರು ಅಂದರೆ, ಈ ರಾಜಕೀಯ ಸುಧಾರಣೆಗಳನ್ನು ಮಾಡೋದಕ್ಕೆ ಒಬ್ಬ ಭಾರತೀಯ ರೆಪ್ರೆಸೆಂಟೇಟಿವೂ ಇಲ್ಲದೆ ಎಲ್ಲರೂ ಅವರೇ ಇದ್ದರು. ಅದರಿಂದಾಗಿ ನಮಗೆ ಬೇಡ, ನಮಗೆ ಚಿಕ್ಕ ಪುಟ್ಟ ಸುಧಾರಣೆ ಬೇಡ, ನಮಗೆ ಸಂಪೂರ್ಣ ಸ್ವರಾಜ್ಯ ಬೇಕು ಅನ್ನೋವಂಥಕ್ಕಾಗಿ ಸೈಮನ್ ಬೈಕಾಟ್ ಅಂತೂ ದೇಶದಾದ್ಯಂತ ಅದು ಇದಾಗತ್ತೆ. ಆಲ್ ಇಂಡಿಯಾ ಲೆವೆಲಲ್ಲಿ ಅದು ಬೈಕಾಟ್ ಇದಾಗತ್ತೆ. ಈ ಮುಖ್ಯವಾದ 2 ಐತಿಹಾಸಿಕ ಸಂಗತಿಗಳನ್ನು ಹೇಳ್ತೀನಿ, ಆಶ್ಚರ್ಯ ಆಗ್ಬೋದು. ಮೋತಿಲಾಲ್ರು ಅವ್ರನ್ನ, ಚಂದ್ರಶೇಖರ್ ಆಜಾದ್ ಅವ್ರನ್ನ 1931 ಜನವರಿನಲ್ಲಿ ತಾವೇ ಭೇಟಿಯಾಗಕ್ಕೆ ಬಯಸಿದ್ರು. ಯಾತಕ್ಕೆ ಅಂತ ಊಹೆ ಮಾಡ್ಬೋದಾ? ಈ ಸತ್ಯಾಗ್ರಹಿಗಳ ಮೇಲೆ ದೌರ್ಜನ್ಯ ನಡೀತಾ ಇತ್ತು. ಆವಾಗ ಮೋತಿಲಾಲ್ರಿಗೂ ಬಹುಶಃ ಗೊತ್ತಾಗಿತ್ತು ಅನಿಸುತ್ತೆ, ಈ ಒಂದು ಕೆನ್ನೆ ತೋರಿಸಿದ್ರೆ ಇನ್ನೊಂದು ಕೆನ್ನೆ ಹೊಡಿ ಅನ್ನೋದೆಲ್ಲ ಆಗಲ್ಲ. ಅಹಿಂಸಾ ಪರಮೋ ಧರ್ಮ, ಧರ್ಮಹಿಂಸಾ ತಥೈವಚ, ಮನುವಿನ ಮಾತು. ನಾವು 2ನೇ ಭಾಗ ಬಿಟ್ಬಿಟ್ಟಿದ್ದೀವಿ, 1ನೇ ಭಾಗ ಮಾತ್ರ ಹಿಡ್ಕೊಂಡು ಕೂತಿದ್ದೀವಿ. ಆದರೆ ಆ ಚಂದ್ರಶೇಖರ ಆಜಾದರು ಧರ್ಮಹಿಂಸಾ ತಥೈವಚ ಅದನ್ನು ಬಲವಾಗಿ ಹಿಡ್ಕೊಂಡ್ರು ಅವರು. ಅಂತ ಇವರು ಮೋತಿಲಾಲ್ರು ಏನು ಮಾಡ್ತಾರೆ, ಆಜಾದರ ಒಂದು ಸಹಾಯವನ್ನು ತಗೊಂಡು ಈ ದೌರ್ಜನ್ಯ ಮಾಡ್ತಿರೋರ ಮೇಲೆ ಏನಾದರೂ ಮಾಡ್ಬೋದು ಅನ್ನೋದಕ್ಕೆ 1 ಗಂಟೆಗಳ ಕಾಲ ಆನಂದ ಭವನದಲ್ಲಿ ಏಕಾಂತವಾಗಿ ಮಾತಾಡ್ತಾರೆ. ಆಮೇಲೆ ಆಜಾದ್ ಬಚ್ಚನ್ ಅಂತ, ಅವನ ಬಲಗೈ ಬಂಟ, ಅವನನ್ನು ಹೇಳ್ತಾನೆ, ಬಚ್ಚನ್ ಇನ್ಮೇಲೆ ನಮ್ಮ ಕಷ್ಟ ಎಲ್ಲ ನೀಗಿತು, ನಮಗಿನ್ನೇನು ಒಳ್ಳೆ ಕಾಲ ಬಂತು ಅನಿಸುತ್ತೆ ಅಂತ ಹೇಳ್ಕೊಂಡು ಬರ್ತಾರೆ. ಆದರೆ ಪಾಪ ಸ್ವಲ್ಪ ದಿನದಲ್ಲೇ ಮೋತಿಲಾಲರ ಮರಣ ಆಗೋಗುತ್ತೆ, ಅಲ್ಲಿಗೆ ಅದು ನಿಂತೋಗುತ್ತೆ. ಇನ್ನು ನೋಡಿ, 6 ಫೆಬ್ರವರಿ 1931 ಅವರು ಸತ್ತಿದ್ದು. ಇನ್ನೊಂದು 2 ನಿಮಿಷ ಮುಗಿಸ್ಬಿಡ್ತೀನಿ. ಇನ್ನು ಬಹುಶಃ ಅವ್ರು ಸಾಯದೇ ಹೋಗಿದ್ದಿದ್ರೆ ಆಜಾದನ ಹೋರಾಟಕ್ಕೆ ಮಾನ್ಯತೆ ಬಂದು
ಹುತಾತ್ಮ ಆಗ್ತಿರ್ಲಿಲ್ವಾ ಅಂತ ನನಗೆ ತುಂಬ ಅನಿಸಿದ್ದಿದೆ. ಅದು ಗೊತ್ತಿಲ್ಲ, ವಿಧಿ ಅನ್ನೋದೊಂದಿದೆ ಅಲ್ವಾ, ಅದು ಅದರ ಒಂದು ರೀತಿಯಲ್ಲೇ ಎಲ್ಲ ನಡ್ಕೊಂಡು ಹೋಗುತ್ತೆ. ಇನ್ನು ಆಜಾದ್ ಗಾಂಧಿಯವರನ್ನ ಭೇಟಿ ಮಾಡೋದಕ್ಕೆ ಒಂದು ನಿಯೋಗವನ್ನು ಕಳಿಸಿದ್ದು, ಇದು ಅದ್ಭುತವಾದಂಥ ಒಂದು ಪರಿಕಲ್ಪನೆ. ಯಾಕೆಂದರೆ ಗಾಂಧಿ ಇರ್ವಿನ್ ಒಪ್ಪಂದ ಆಗುವಾಗ ಈ ಸತ್ಯಾಗ್ರಹಿಗಳಿಗೆಲ್ಲ ಬಿಡುಗಡೆ ಆಗಬೇಕು ಅಂತ, ಜೊತೆಗೆ ಯಾರ್ಯಾರ ಮೇಲೆ ವಾರೆಂಟ್ ಇತ್ತೋ ಅವರೆಲ್ಲರನ್ನೂ ರದ್ದು ಮಾಡಬೇಕು ಅಂತ. ಆದರೆ ಅದರಲ್ಲಿ ಆ ಟೈಮ್ಗೆ ಭಗತ್ ಸಿಂಗ್, ರಾಜ್ಗುರು ಅವರೆಲ್ಲ ಕೂಡ ಈ ಅಸೆಂಬ್ಲಿನಲ್ಲಿ ಬಾಂಬ್ ಸ್ಫೋಟ ಮಾಡಿ ಅಲ್ಲಿರ್ತಾರೆ. ಅವರೆಲ್ರಿಗೂ ಇನ್ನೇನು ಗಲ್ಲಾಗೋದು ನಿಶ್ಚಯ ಆಗಿರುತ್ತೆ. ಹಾಗಿದ್ದಾಗ ಅವರನ್ನು ಬಿಡುಗಡೆ ಮಾಡಬೇಕು ಅನ್ನೋದನ್ನು ಸೇರಿಸಬೇಕು ಕ್ರಾಂತಿಕಾರಿಗಳನ್ನು ಅನ್ನೋದು ಆಜಾದ್ ಅವರ ಸ್ಥಿರವಾದಂಥ ದೃಢವಾದ ನಂಬಿಕೆ. ಹೌದಲ್ವಾ? ಅವರಿಗಿಂತ ಇವರು ನೆತ್ತರನ್ನು ಸುರಿಸಿ, ಅದು ಏನು 16, 17, 18, ಆಜಾದೇ 25 ವರ್ಷ, ಅವರು ಮರಣ ಹೊಂದಿದಾಗ 25 ವರ್ಷ. ಪಾಪ ಅಂತಹ ಎಳೆಯ ಜೀವಗಳು ಎಷ್ಟು ರಕ್ತವನ್ನು ಕೋಡಿ ಹರಿಸಿದೆ. ಅಂಥವ್ರನ್ನು ಬಿಟ್ಬಿಟ್ಟು ಬರೀ ಸತ್ಯಾಗ್ರಹಿಗಳನ್ನು ಬಿಡಿಸೋದು ಅಂದ್ರೆ ಏನು ಅಂಥೇಳಿ ಇವರು ಒಂದು ನಿಯೋಗ ಕಳಿಸ್ಬೇಕು, ಅವರನ್ನು ಬಿಡಿಸೋದಕ್ಕೆ ಸೇರಿಸ್ಬೇಕು ಅಂಥೇಳಿ ಕಳಿಸ್ತಾರೆ. ಯಾರನ್ನ? ದುರ್ಗಾಭಾಬಿ, ಸುಶೀಲಾ ದೀದಿ ಅಂತ. ಈ ದುರ್ಗಾಭಾಬಿ ಅವರ ಕತೆ, ಅವರ ಪತಿಯಾದಂಥ ಭಗವತಿ ಚರಣ್ ಬೋಹ್ರಾ ಅವ್ರನ್ನ ಬ್ರೈನ್ ಆಫ್ ದ ರೆವಲ್ಯೂಷನರೀಸ್ ಅಂತ ಕರೀತಿದ್ರಂತೆ. ತುಂಬ ಶ್ರೀಮಂತರಾಗಿದ್ದವರು, ಅವರೆಲ್ಲ ಇವರ ಜೊತೆ ಸೇರ್ಕೊಂಡು ಕೆಲಸ ಮಾಡ್ತಾಯಿದ್ರು. ಅವರಿಬ್ಬರನ್ನ ಕಳಿಸ್ತಾರೆ. ಆದರೆ ಗಾಂಧಿಯ ಉತ್ತರ ನೋಡಿ ಅವ್ರೇನು ಹೇಳ್ತಾರೆ ಗೊತ್ತಾ? ಇವರಿಬ್ಬರು ಬರ್ತಿದ್ದಾಗೆ ಇವರೇ ಕ್ರಾಂತಿಕಾರಿಗಳು, ಇವರು ಬಿಡುಗಡೆ ಬಯಸಿ ಬರ್ತಿದ್ದಾರೆ ಅಂದ್ಕೊಂಡು ನೀವು ಈ ಕ್ಷಣ ಶರಣಾಗಿ ನಿಮಗೆ ನಾವು ಬಿಡುಗಡೆ ಕೊಡಿಸ್ತೀನಿ ಅಂತ ಹೇಳಿದ್ರಂತೆ. ಬಾಪೂಜಿ, ನಾವು ಅದಕ್ಕೆಲ್ಲ ಬಂದಿರೋದು, ಈ ಥರ ನಮ್ಮ ಕ್ರಾಂತಿಕಾರಿಗಳು ಸೆರೆನಲ್ಲಿ ಇದ್ದಾರಲ್ಲ ಅವರನ್ನು ಬಿಡಿಸ್ಬೇಕು ಅಂತ ಹೇಳಿ ನೀವು ಇರ್ವಿನ್ ಜೊತೆ ಮಾತಾಡುವಾಗ ಕಂಡೀಷನ್ ಹಾಕಬೇಕು ಅಂತ ಹೇಳಿದಾಗ ಅವರು ಹೇಳಿದ್ರಂತೆ, ಇಲ್ಲ ಅವ್ರದ್ದು ಹಿಂಸಾ ಮಾರ್ಗ, ನಂದು ಅಹಿಂಸೆ ಮಾರ್ಗ, ಹಾಗಾಗಿ ನಾನು ಹೇಗೆ ಅವ್ರಿಗೆ ಇದನ್ನು ಹೇಳಿ ಏನು ಮಾಡೋಕ್ಕಾಗಲ್ಲ ಅಂತ ಹೇಳಿದ್ರಂತೆ. ಆಮೇಲೆ ಜವಾಹರ್ಲಾಲ್ ನೆಹರು ಹತ್ರನೂ ಹೋಗ್ತಾರೆ. ಆದರೆ ಅವರು ಏನು ಮಾಡೋಕ್ಕಾಗಲಿಲ್ಲ. ಎಲ್ಲದಕ್ಕಿಂತ ಮುಖ್ಯವಾಗಿ ಇವರು ಹುತಾತ್ಮರಾದಾಗ ಇವರ ಒಂದು ಶವ ಯಾವುದಿದೆ ಅದು ಬಿಖಾರಿಯ ಥರ ಪೊಲೀಸರ ಕೈಯಲ್ಲಿ ದಹನ ಆಗಬಾರದು ಅನ್ನೋದಕ್ಕೆ ಮದನ ಮೋಹನ ಮಾಳವೀಯರು ತುಂಬ ಅದಕ್ಕೆ ಒದ್ದಾಡ್ತಾರೆ. ಕಮಲಾ ನೆಹರು ಅವರು ತುಂಬ ಅದನ್ನು ಫಾಲೋ ಮಾಡಿ ಶಿವಶಂಕರ್ ಮಿಶ್ರಾ ಅಂತ ಅಲ್ಲಿ ಕಾಶಿಯಲ್ಲಿ ಇದ್ದಂಥ ಒಬ್ಬರನ್ನು ಕರೆಸಿ ಆಮೇಲೆ ಅವರ ಮೂಲಕವಾಗಿ ಅದೆಲ್ಲ ಒಂದು ಸಂಸ್ಕಾರವನ್ನು ಮಾಡಿಸ್ತಾರೆ ತ್ರಿವೇಣಿಯ ಸಂಗಮದ ಹತ್ತಿರ. ಈ ಶಿವಶಂಕರ ಮಿಶ್ರಾ ಅವರ ಕುಟುಂಬದವರನ್ನು ಲೇಖಕರು ಭೇಟಿ ಮಾಡಿದರು. ಅವರ ಹತ್ರ ಇನ್ನೂ ಅಸ್ಥಿ ಇತ್ತಂತೆ ಮತ್ತು ಒಂದು ಪತ್ರ ಕೂಡ ಇತ್ತು ಅಂತ. ಆ ಪತ್ರವನ್ನು ಪಡ್ಕೊಂಡಿದ್ದಾರೆ. ಆ ಪತ್ರ ಪಡ್ಕೊಂಡಿದ್ದೇನೆ ಒಂದು ಪತ್ತೇದಾರಿ ಕಾದಂಬರಿ ಥರ ಪ್ರಯತ್ನ. ಅದೆಲ್ಲ ಕೂಡ ನೀವು ಇದರಲ್ಲೇ ಮೂಲದಲ್ಲೇ ಓದಿ ನೋಡಬೇಕು. ಅಸ್ಥಿ ಗೊತ್ತಿಲ್ಲ ಸಿಗ್ತಾ ಬಿಡ್ತಾ ಅನ್ನೋದು, ಅದು ನನಗೆ ಸ್ಪಷ್ಟ ಆಗಲಿಲ್ಲ. ಈ ಥರ ಇನ್ನೂ ಅನೇಕ ಸಂಗತಿಗಳೆಲ್ಲ ಇದೆ, ಇದನ್ನು ಪೂರ್ತಿಯಾಗಿ ಹೇಳೋಕ್ಕಾಗಲ್ಲ. ಮುಂದೆ ಭಾಷೆ ಅಂತ ಹೇಳಿದಾಗ ತಂತ್ರ ಅಂದರೆ ಲೇಖಕರು ನೇರವಾಗಿ ಕಥನ ಶೈಲಿಯಲ್ಲೇ ಹೇಳಿದ್ದಾರೆ. ಈ ಕಾದಂಬರಿಯ ಮುಖ್ಯ ಉದ್ದೇಶ ಆಜಾದ್ ಅಂತಹ ಒಬ್ಬ ಕ್ರಾಂತಿಕಾರಿಯ ಕ್ಷಾತ್ರ ಪೌರುಷದ ಒಂದು ಕಥೆಯನ್ನು ಹೇಳೋದರ ಮೂಲಕ ಇಡೀ ಭಾರತದ ಸ್ವಾತಂತ್ರ್ಯ ಹೋರಾಟ ಜೊತೆಗೆ ಕ್ರಾಂತಿಕಾರಿಗಳ ಇತಿಹಾಸವನ್ನು ಹೇಳೋದು. ಇದು ಶುದ್ಧವಾದಂತಹ ಇತಿಹಾಸ, ಇದರಲ್ಲಿ ಯಾವ ಕಲ್ಪನೆಯೂ ಇಲ್ಲ. ಡೇಟ್ಸ್ ಜೊತೆ ಕೊಟ್ಟಿದ್ದಾರೆ. ಇದನ್ನು ನಾವು ಖಂಡಿತವಾಗಿಯೂ ಈ ಜನರೇಷನ್ನವರು ಓದಲೇಬೇಕಾದಂತಹ ಒಂದು ಹೊತ್ತಿಗೆ ಇದು ಅಂತ ನಾನು ಹೇಳ್ತೀನಿ. ನನಗಿವತ್ತಿಗೂ ಅದೇ ರೋಮಾಂಚನವನ್ನು ನಾನು ಅನುಭವಿಸ್ದೆ. ನಾನು ಅಂದ್ಕೊಂಡೆ ನನ್ನಂಥ ಹೆಂಗಸು ಇದು ಮಾತಾಡೋದಾ, ಇನ್ಯಾರೋ ಒಬ್ಬರು ಗಂಡು ಸಿಂಹಕ್ಕೆ ಕೊಟ್ಟಿದ್ರಾಗ್ತಾ ಇತ್ತ ಅಂತ. ಆಮೇಲೆ ಅನ್ನಿಸ್ತು, ಏನು ದುರ್ಗಾಬಾಬಿ ಪಿಸ್ತೂಲ್ ಹಿಡ್ಕೊಂಡೇ ಹೋಗಿದ್ದಾರೆ ಸೇಡ್ ತಗೋಬೇಕು ಅಂತ, ನಾನು ಯಾಕೆ ಮಾತಾಡಬಾರ್ದು? ಅಂತಂದ ಜೀಜಾಬಾಯಿ ಶಿವಾಜಿಯನ್ನು ಎತ್ತಿಕಟ್ಟಿರೋ ಅಂಥವ್ರು, ಸೊ ನಾನೇ ಮಾತಾಡೋಣ ಅಂತ ಇದನ್ನೊಂದು ಸವಾಲಾಗಿ ನಾನು ತಗೊಂಡೆ. ಇನ್ನು ನೋಡಿದ್ರೆ ಭಾಷೆ ಬಹಳ ಸರಳವಾಗಿದೆ. ಚಲ್ತಿ ಭಾಷಾ ಅಂತ ಹಿಂದಿನಲ್ಲಿ ಕರಿತೀವಿ ನಾವು, ಆ ಥರ ಓದಿಸ್ಕೊಂಡು ಹೋಗ್ತಾ ಇರುತ್ತೆ. ಇಲ್ಲಿ ಆಡು ಮಾತಿನ ಸೊಗಸು ಇದೆ, ಸಾಯಿ ಬಡಿಯೋದು ಈ ಥರ, ಮತ್ತು ಮುಹಾವರೆದಾರ್ ಅಂತ ಹಿಂದಿಲಿ ಹೇಳ್ತೀವಲ್ಲ, ಗೀತೆ ಭಗವದ್ಗೀತೆಯ ಇದು ಭರ್ತೃಹರಿಯ ನೀತಿ ಶತಕದ್ದು ವೈರಾಗ್ಯ ಶತಕದ್ದೆಲ್ಲ ಇದೆಲ್ಲ ಇದೆ. ಆಮೇಲೆ ಅಯೋಗ್ಯ ಪುರುಷೋ ನಾಸ್ತಿ ಯೋಜಕಸ್ತತ್ರ ದುರ್ಲಭ ಅಂತ ಆಜಾದು ಅಂತ ಯೋಜಕರೇ ಆಗಿದ್ದಿದ್ದು. ಅವರ ಜೀವನ ನಾನು ಇಷ್ಟಲ್ಲಿ ಹೇಳೋಕ್ಕಾಗೋದೇ ಇಲ್ಲ, ಅದರಿಂದ ನಾನು ಟಚ್ಚೇ ಮಾಡ್ತಿಲ್ಲ. ಪೂರ್ತಿಯಾಗಿ ದಯವಿಟ್ಟು ಇದನ್ನು ಓದಿಯೇ ನೀವೆಲ್ಲರೂ ಅನುಭವಿಸ್ಬೇಕು. ಭಾಷೆ ಒಂಥರ ಸೂತ್ರವತ್ತಾಗಿದೆ. ಸೂತ್ರ ಅಂದರೆ ಗೊತ್ತಿದೆ ಎಲ್ರಿಗೂ, ಅದು ತುಂಬ ಚೆನ್ನಾಗಿದೆ, ಕಾವ್ಯಮಯವೂ ಆಗಿದೆ. ಹೇಗೆ ಅಂದರೆ ನೋಡಿ,
ಈ ಬಾಂಬ್ ಪಂಥ ಅಂತ ಯಂಗ್ ಇಂಡಿಯಾದಲ್ಲಿ ಗಾಂಧೀಜಿ ಒಂದು ಬರೆದು ಈ ಕ್ರಾಂತಿಕಾರಿಗಳ ಕೃತ್ಯವನ್ನು ಖಂಡಿಸಿದ್ರು. ಅದಕ್ಕೆ ಇವರು ಬಾಂಬ್ ದರ್ಶನ ಅಂತ ಒಂದು ಉತ್ತರ ಕೊಟ್ಟರು ಪುಟ 361ರಲ್ಲಿ. ಎಷ್ಟು ಚೆನ್ನಾಗಿದೆ ಆ ಭಾಷೆ. ನಮಗೆ ಇದನ್ನು ಓದಿದಾಗ ಈಗಿನ ಯಂಗ್ಸ್ಟರ್ಸು ಇವರೇನಪ್ಪ ಟೆರರಿಸ್ಟ್ ಥರ ಬಾಂಬ್ ಮಾಡ್ತಾರೆ, ಎಲ್ಲಂದ್ರಲ್ಲಿ ಪಿಸ್ತೂಲ್ ಹಿಡ್ಕೊಂಡು ಹೊಡೆದಾಡ್ತಾರೆ, ಕೊಲೆ ಮಾಡ್ತಾರೆ ಅಂದರೆ, ಖಂಡಿತವಾಗಿಯೂ ನಾವು ಯಾವುದೇ ಕಾರಣಕ್ಕೂ ಇವತ್ತಿನ ಈ ಮತಾಂಧ ಅವರ ಜೊತೆ ಇವರನ್ನು ನಾವು ಪಕ್ಕಕ್ಕಲ್ಲ ಹತ್ರಕ್ಕೂ ಹೇಳಬಾರ್ದು. ಇವರಿಗೆ ಉದ್ದೇಶ ಇದ್ದಿದ್ದು, ಧ್ಯೇಯೋದ್ದೇಶ ಪರಕೀಯರ ದಾಳಿಯಿಂದ ನಮ್ಮನ್ನು ಬಿಡಿಸೋವಂಥದ್ದು, ಇದನ್ನು ನಮ್ಮ ಸನಾತನ ಧರ್ಮವನ್ನು, ಹಿಂದುತ್ವವನ್ನು ನೆಲೆ ನಾಟುವಂಥದ್ದು ಇದು ಇದ್ದಿದ್ದು. ಇದು ಬಹಳ ಸುಂದರವಾಗಿ ಇಲ್ಲಿ ಬಂದಿದೆ ಅಂತ ಅನಿಸುತ್ತೆ. ಇನ್ನು ನೋಡಿದ್ರೆ ಕೊನೆಗೆ ಆಮೇಲೆ ನೆತ್ತಿ ಕತ್ತಿಗೆ ಬಂದದ್ದು ಕೊತ್ತಿ ಮೇಲೆ ಹೋಯಿತು, ನೆತ್ತಿ ಮೇಲೆ ಮೆಣಸು ಅರ್ಧಾಗಾಯಿತು, ಇದೆಲ್ಲ ಭಾಷೆ ಇರೋವಂಥದ್ದು. ಹೋಲಿ ಆಡೋದು ಅಂತ ಇದಕ್ಕೆಲ್ಲ ಈ ಥರದ್ದೆಲ್ಲ ಹೇಳ್ತಾರೆ. ಇನ್ನು ನೋಡಿದ್ರೆ ಭಗತ್ ಸಿಂಗ್ ಅವರಿಬ್ಬರೂ ಗಲ್ಲಿಗೆ ಏರೋ ದಿನ ಒಂದಿನ ಮೊದಲೇ ಹಾಕ್ಬಿಡ್ತಾರೆ. ಅದು ಬೇರೆ ಅದನ್ನು ಕೂಡ ಇದರಲ್ಲೇ ಓದಿ. ಹಾಗೆ ಮಾಡುವಾಗ ಅವರಿಗೆ ಕೊನೆಯ ದಿನ ಸ್ನಾನ ಮಾಡಿದಾಗ ಭಾರತ ಮಾತೆಯ ಚರಣ ಕಮಲಗಳಿಗೆ ತಮ್ಮನ್ನು ತಾವು ಅರ್ಪಿಸಿಕೊಳ್ಳಲು ಆ ದೇಹ ಪುಷ್ಪವನ್ನು ಶುದ್ಧ ಮಾಡಿಕೊಂಡ್ರು ಅಂತ ಬರೀತಾರೆ. ಕಣ್ಣಲ್ಲಿ ನೀರು ಬರುತ್ತೆ. ಎಷ್ಟೋ ಸಂದರ್ಭಗಳಲ್ಲಿ ಭಾವುಕರಾಗ್ತಾ ನಾವು ಹೋಗ್ತೀವಿ, ಬಟ್ ಭಾವನೆಯಲ್ಲಿ ನಾವು ತೇಲಬಾರ್ದು. ಕ್ಷಾತ್ರವೇ ಬೇಕು. ಒಂದು ಕ್ಷಾತ್ರ ಇಲ್ಲದೇ ಇರೋವಂಥ ರಾಷ್ಟ್ರ ಖಂಡಿತವಾಗಿಯೂ ಉದ್ಧಾರ ಆಗಲ್ಲ. ಬ್ರಾಹ್ಮ ಕ್ಷಾತ್ರಗಳು ಸಮವಾಗಿ ಹೋಗ್ತಾ ಇರಬೇಕು ಅನ್ನುವಂಥ ಸಂದೇಶವನ್ನು ಇದು ಕೊಡುತ್ತೆ. ನಾನು ಆಗಲೇ ಹೇಳಿದೆ, ಇದು ತುಂಬ ಪ್ರಭಾವಶಾಲಿಯಾದದ್ದು. ಇವತ್ತಿನ ಜನರೇಷನ್ ಅಂತೂ ಇದನ್ನು ಖಂಡಿತವಾಗೂ ಓದಬೇಕು. ಯಾಕೆಂದರೆ ಅವರಿಗೆ ಆ ಇತಿಹಾಸ ಗೊತ್ತೇ ಇಲ್ಲ. ಖಂಡಿತವಾಗಿಯೂ ಹೋಗುವಾಗ ಎಲ್ಲರೂ ಒಂದೊಂದು ಪುಸ್ತಕ ತೊಗೊಂಡೋಗಿ ನಿಮ್ಮ ಮಕ್ಕಳಿಗೆ ಓದಿಸಿ ಅಂತ ಹೇಳ್ತಾ, ತುಂಬ ಸಮಯವನ್ನು ಮೀರಿಲ್ಲ ಅಂತ ಹೇಳ್ತಾ, ಅಪಚಾರವನ್ನು ಮಾಡಿಲ್ಲ ಲೇಖಕರ ಆಶಯಕ್ಕೆ ಅಂತ ಹೇಳ್ತಾ, ನನ್ನ ಕೊಟ್ಟ ಅವಧಿಯಲ್ಲಿ ನನ್ನ ಒಂದು 4 ಮಾತುಗಳನ್ನು ಆಡಿ ಮುಗಿಸ್ತಾ ಇದ್ದೀನಿ. ಮತ್ತೊಮ್ಮೆ ಹಿರಿಯರೆಲ್ಲರಿಗೂ ಕೂಡ ಧನ್ಯವಾದಗಳು.